ತಗೊಂಡು ಹೋದವರು ಅವತ್ತಿಂದ ಆ ಇನ್ಸ್ಟಿಟ್ಯೂಷನ್ಗೆ ಸರಿಯಾದ ಮಾರ್ಗದರ್ಶಕರಾಗಿ ಇರ್ಬೋದು ರೀ ಸರ್ ಒಂದು 85 ಇರ್ಬೇಕಂತ 85 ಮೇಲೆ ಇರ್ಬೇಕಂತ. His Holiness Sri ಮಹೇಶ್ವರ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸಿ, ಘಟಸ್ಥಳಗಳನ್ನು ಶ್ರೀ ಮಳೆಯೋಗಿ ಸುರೇಶ್ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸಿ, ಆನೆಹಳ್ಳಿ ಪೂರ್ವಕ ಮಂಡಲದ ಅಧ್ಯಕ್ಷರು ಇಬ್ಬರು ಸ್ವಾಮೀಜಿಯವರ ಆಶೀರ್ವಾದದಿಂದ ಅದಕ್ಕೆ ನಾನು ಮಾತಾಡೋದ್ರಿಂದ ನೀವೆಲ್ಲರೂ ಶ್ರೇಷ್ಠಾದಿಗೆ ನಮಸ್ಕಾರಗಳು, ಕೆಲವರಿಗೆ ವಂದನೆಗಳು ಅದು ಅರ್ಪಿಸಿ ನಮ್ಮ ಜಮ್ಮಣ್ಣವರು ಅದೇ ಶಿವಾನಂದವರು ನನ್ನ ಬಗ್ಗೆ ಎರಡು ಕಟುವಾಗಿ ಮಾತಾಡಿದ್ರು. ಅದು ಸತ್ಯವಾಗಿ ಹಾಗೆ ಇರುತ್ತೆ. ಜೊತೆಗೆ ನನ್ನ ಹೋರಾಟದ ಬದುಕಿನ ಜೊತೆಗಿದ್ದವರು, ನಮ್ಮ ಪ್ರೊಫೆಷನ್ ನೋಡಿದವರು. ಒಂದು ವರ್ಷ ಯಾವುದೋ ಒಂದು ಬೇರೆ ಕಡೆಗೆ ರೋಡ್ ಏನಂತಂದರೆ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಇವತ್ತು ಇತಿಹಾಸ ಇದೆ. ಒಂದು ಕಾಲೇಜ್ಗೆ ಒಂದು ಶೈಕ್ಷಣಿಕ ವರ್ಷದಲ್ಲಿ ರೋಡ್ ಏನು ಬಂದವಂದ್ರೆ ಯಾವ ವರ್ಷ 1 2 3 4 ಅದು ಮೊನ್ನೆ ಬಂದಿದ್ರಿ ಸರ್, ಕಾಲೇಜಿಗೆ ಬಂದಿದ್ರು. ಬಂದಿದ್ರು, ಫೋಟೋಸ್ ತೆಗಿಸಕ್ಕೆ ಬಂದಿದ್ರು. ಅವಾಗ ನಾ ಈಗ ಹಾಕಿದ್ರು ಸರ್, ಹಾಕಿದ್ರು. ಮಕ್ಕಳಿಗೆ ಒಂದು ಪ್ರೋಗ್ರೆಸ್ ನೋಡಿ ನಿಮಗೆಲ್ಲ ಗೊತ್ತಿದೆಯಲ್ಲ, ಜಾತಿ ಹೋರಾಟ, ಶೈಕ್ಷಣಿಕ ಹೋರಾಟ ಅದೆಲ್ಲ ಮಾಡ್ತಾ ಎಲ್ಲ ವರ್ಷಗಳಲ್ಲಿ ನಮ್ಮೆಲ್ಲ ಪಿಟುಗಳು ಶುರುವಾಗುತ್ತೆ. ಪಿಟುಗಳು ಯಾಕೆ ಶುರುವಾದಂದರೆ ಆ ಪ್ರೋಗ್ರೆಸ್ಸಿಂದ ಶುರುವಾಗುತ್ತೆ. ಏನಪ್ಪ ಟೆಕ್ನಿಕ್ ಮತ್ತು ಸ್ಕಿಲ್ಸ್ಗಳೇ ಭಾಳ ಮುಖ್ಯವಾಗಿ ನಮ್ಮ ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಅಂತಂದೇಳಿ ನಮ್ಮ ನಾರಾಯಣ ವೈಸ್ ಚಾನ್ಸಲರು ರಾಜ್ಪುರ ರಿಜಿಸ್ಟ್ರಾರ್ ಅವರು ಆಶ್ಚರ್ಯ ಆಗ್ತಿತ್ತು. ಒಂದು ಕಾಲೇಜ್ 7 ರ್ಯಾಂಕ್ ಬರ್ತಾವೆ ಅಂತಂದು ಅದನ್ನು ನಡೆಯೋ ಪಿಕ್ಚರ್ ಮಾಡೋಕ್ಕೆ ಸಹಾಯ ಅದು. ಅದನ್ನು ಶಿವಾನಂದವರು ನಮ್ಮ ಅಕಾಡೆಮಿ ಕೌನ್ಸಿಲಲ್ಲಿ ನಮ್ಮ ಸಿಂಡಿಕೇಟಲ್ಲಿ ನಮ್ಮ ಪರವಾಗಿ ಭಾಳ ಹೋರಾಟ ಮಾಡಿದ್ವಿ. ಅದಕ್ಕೆ ಅವರು ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡೋದಕ್ಕೆ ಸೂಚನೆ ಮಾಡಿದ್ವಿ. ಇದಕ್ಕೆ ನನಗಿಂತ ಶಿವಾನಂದ ಅವರು ನಿಮ್ಮ ಬಗ್ಗೆ ಭಾಳ ಪರಿಚಯ ಇದೆ, ಭಾಳ ಪರಿಚಯ ಮಾತಾಡ್ತಾರೆ ಅಂತ ಅವರು ಮಾತಾಡಿದ್ರು. ನಾವು ಮಾತುಗಳು ಕೆಲವರಿಗೆ ತಿಳಿಸೋದಲ್ಲ ಹೇಳ್ತಿದ್ದೆ ನೋಡಿ ಯೋಚನೆ ಮಾಡಿದ್ದೀನಿ ಹೇಳಿದ್ರು. ನಾನು ಅಂದರೆ ಗುರುಗಳಲ್ಲಿ ಅರ್ಥ ಮಾಡ್ತಕ್ಕಂಥ ಶಿವಾನಂದ ಪಾಟೀಲ್ ಅವರು ಕೇಳಿದರೆ ಅವರು ಯಾವ ಸಮಸ್ಯೆ ಏನು ಮಾಡಬೇಕಂತ ಅಷ್ಟು ಅವರಿಗೆ ನಾನು ಇದೆ ನೋಡೋದಿದೆ. ಆ ಕಡೆ ಇನ್ನೂ 4 ಜನ ಇದ್ದಾರೆ. ನಮ್ದೇನು ಅಭ್ಯರ್ಥಿಗಳಲ್ಲ, ಈ ಕಡೆ ತಗೊಂಡೆ ಅವ್ರು ಆಹ್ವಾನ ಮಾಡಿದಾಗ ಅವ್ರು ಕಂಡೀಷನ್ ಮಾಡಿ ಏನು ಮಾತಾಡಿದ್ರೆ ದಯವಿಟ್ಟು ನೀವು ಅದಕ್ಕೆ ಇಂಟರ್ಫಿಯರೆನ್ಸ್ ಆಗಬಾರ್ದು. ನಮ್ಮೆಲ್ಲ ರಾತ್ರಿ ಧ್ಯಾನವನ್ನು ಸಮರ್ಪಣೆ ಮಾಡಿ, ಸಮಯದ ಅಭಾವ MPM ರೇವಣಸಿದ್ದಯ್ಯ ಸರ್ ಅವರು ಅವರ ತಂದೆ ತಾಯಿಗೆ ಒಳ್ಳೆಯ ಮಗನಾಗಿ, ಒಬ್ಬ ಒಳ್ಳೆಯ ಸತಿಗೆ ಉತ್ತಮ ಪತಿಯಾಗಿ, ಅದರಲ್ಲೂ ವಿಶೇಷವಾಗಿ ಒಬ್ಬ ಸಾಧಕನ ಹಿಂದೆ ಒಬ್ಬ ಮಹಿಳೆ ಬೆನ್ನೆಲುಬಾಗಿ ಇರ್ತಾಳೆ ಅನ್ನೋದಕ್ಕೆ ಒಳ್ಳೆ ಪತಿಯಾಗಿ, ಮಕ್ಕಳಿಗೆ ಒಳ್ಳೆ ತಂದೆಯಾಗಿ, ಮೊಮ್ಮಕ್ಕಳಿಗೆ ಒಳ್ಳೆಯ ತಾತನಾಗಿ, ವಿದ್ಯಾರ್ಥಿಗಳಿಗೆ ಒಳ್ಳೆಯ ಉಪನ್ಯಾಸಕರಾಗಿ, ಆಡಳಿತಕ್ಕೆ ಒಳ್ಳೆಯ ಪ್ರಿನ್ಸಿಪಾಲರಾಗಿ, ಮತ್ತೊಂದು ಸಂಸ್ಥೆ ಬೆಳೆದಕ್ಕೆ ಆ ಸಂಸ್ಥೆಯ ಬುನಾದಿಯಾಗಿ ಏನು ಮಾಡಲಿಕ್ಕೆ ಸಾಧ್ಯತೆ ಐತಿ. ಆಡುಗುಟ್ಟದ ಗಿಡ ಇಲ್ಲ, MPM ರೇವಣಸಿದ್ದಯ್ಯನವ್ರು ಮಾಡದೇ ಇರ್ತಕ್ಕಂಥ ಸಾಧನೆ ಇಲ್ಲ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ. ಇದು ಶಿಕ್ಷಣ ಪ್ರಭೆ, ಈ ಪುಸ್ತಕವನ್ನು ಹೊರತರಲಿಕ್ಕೆ ನಮ್ಮೆಲ್ಲ ಈ ಸಾಹಿತಿಗಳು ಒಳ್ಳೆಯ ಕೆಲಸಗಳನ್ನು ಮಾಡ್ಯಾರ. ಇದನ್ನು ಮಾತನಾಡೋದಕ್ಕಿಂತ ಏನು ಇಷ್ಟತನ ಎಲ್ಲರೂ ಮಾತನಾಡಿಲ್ಲ, ಅದನ್ನು ಆಸ್ವಾದಿಸಿದರೆ ಒಬ್ಬ ಸಾಧಕ ಹೇಗಿರಬೇಕು. ನಂದೀಪುರ ಜರುಗಿರುವಂತಹ ಶ್ರೀಮತಿ MPM ನಿರ್ಮಲಾ, ಶ್ರೀ ವೇದಮೂರ್ತಿ MPM ರೇವಣಸಿದ್ದಯ್ಯ ದಂಪತಿಗಳ ವಿವಾಹ ಸುವರ್ಣ ಮಹೋತ್ಸವದ
ಪವಿತ್ರ ಸಂದರ್ಭ ಮತ್ತು ಶಿಕ್ಷಣ ಪ್ರಭೆ ಅಭಿನಂದನಾ ಗ್ರಂಥ ಬಿಡುಗಡೆಯ ಈ ಪವಿತ್ರ ಸಮಾರಂಭದಲ್ಲಿ ಸಾನ್ನಿಧ್ಯವನ್ನು ವಹಿಸಿ ರೇವಣ ಸಿದ್ದಯ್ಯನವರ